हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चे अहमधोक्षजञ्च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोः सुभगगोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮಧ್ವಚರಿತ್ರೆಯನ್ನ ಮಧ್ವವಿಜಯ ಮಹಾಕಾವ್ಯದ ಮೂಲಕವಾಗಿ ನಾವು ಅರಿಯಲಿಕ್ಕೆ ಯತ್ನಿಸ್ತಾ ಇದ್ದೇವೆ. ಈ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ ಪ್ರಥಮ ಸರ್ಗದಲ್ಲಿ ಹನುಮದ ಅವತಾರವನ್ನು ವಿಚಾರ ಮಾಡ್ತಾ ಇರುವುದು. ಹನುಮಂತನ ಮಹಾ ಕಾರ್ಯಗಳನ್ನೆಲ್ಲ ನಾವು ನೋಡಿ ಬಹಳ ವಿಶೇಷವಾಗಿ ಹನುಮಂತನ ಮಹಾಕಾರ್ಯ ಅದರ ಸಂಸ್ಮರಣೆಯಲ್ಲೇ ಇದ್ದೇವೆ. ಈ ಹನುಮಂತ ತನ್ನ ವೇಗದಿಂದ ಹಾಗೂ ಪರಾಕ್ರಮದಿಂದ ಗರುಡನಿಗೂ ಕೂಡ ಮಿಗಿಲಾದವ. ಗರುಡ ಮಾರುತಿ ಇಬ್ಬರು ಕೂಡ ವಿಷ್ಣುವಿನ ವಾಹನಗಳಾಗಿದ್ದವರು. ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ ಗರುಡ ವಾಹನ, ಗರುಡೋತ್ಸವ. ಹನುಮದೋತ್ಸವ ಅಂದ್ರೆ ಹನುಮದ್ವಾಹನ ಅಂತ ಇಂಥ ಸೇವೆಗಳೆಲ್ಲ ದೇವಸ್ಥಾನಗಳಲ್ಲಿ ನಡೆಸ್ತಾರೆ. ಹೀಗೆ ಇಂತಹ ಇಂದಿಗೂ ಕೂಡ ಎಲ್ಲರ ಮನದಲ್ಲಿ ಆ ವಿಷ್ಣು ವಾಹನತ್ವ ಎನ್ನುವಂಥದ್ದು ಹನುಮಂತನಿಗೆ ಅದು ಸದಾಕಾಲೀನವಾಗಿಯೇ ಉಂಟು ಎನ್ನುವಂಥದ್ದನ್ನು ನೋಡ್ತೇವೆ. ಆ ಯುದ್ಧರಂಗಕ್ಕೆ ಹನುಮಂತ ತನ್ನ ಹೆಗಲ ಮೇಲೆ ರಾಮನನ್ನು ಕುಳ್ಳಿರಿಸಿಕೊಂಡು ಬಂದ. ತಾನೇ ವಾಹನನಾಗಿ ರಾಮ ಯುದ್ಧವನ್ನ ಮಾಡಬೇಕು ಎನ್ನುವಂಥದ್ದು ಅದು. ಆ ರೀತಿ ಸೇವೆಯನ್ನು ಕೂಡ ರಾಮ ಸೇವೆಯನ್ನ ಹನುಮಂತ ಮಾಡಿದ. ಇದೆಲ್ಲ ನಾವು ರಾಮಾಯಣದಲ್ಲಿ ಬಹಳ ವಿಸ್ತಾರವಾಗಿ ನೋಡುವಂಥ ವಿಷಯಗಳು. ಈಗ ಇಲ್ಲಿ ಹನುಮದ ಅವತಾರವನ್ನು ಹೇಳ್ತಾ ಮುಂದಿನ ವಿಷಯವನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಇಲ್ಲಿವರೆಗೆ ಪೂರ್ವಕಥೆ ಆಯಿತು. ಈಗ ವಿಷಯ ಏನಂದ್ರೆ ಇದು ನಿಬಧ್ಯ ಸೇತುಂ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರ್ಯೋತ್ತರಂ ಯೇಷಕೋದಾದ್ ಎನ್ನುವಂತಹ ಶ್ಲೋಕ. ಇದು 17ನೇ ಶ್ಲೋಕ. ಇದರಲ್ಲಿ ಹೇಳುವಂಥದ್ದೇನು? ನಿಬಧ್ಯ ಸೇತುಂ ಅಂತ ಕಡಲಂಚಿಗೆ ಬಂದಿದ್ದಾರೆ. ಭರತಭೂಮಿಯ ಕಡಲಂಚು, ಅದರ ಆಚೆ ವಿಶಾಲ ಸಮುದ್ರ. ಆ ಸಮುದ್ರ ದಾಟಿದ ಮೇಲೆ ಲಂಕಾನಗರವನ್ನ, ಲಂಕಾ ದ್ವೀಪ ಅದನ್ನ ಹೋಗಿ ಸೇರುವುದಾರು ಹೇಗೆ? ಎಲ್ಲ ಕಪಿಸೇನೆ ಹೋಗ್ಬೇಕು. ಹನುಮಂತನೇನೋ ಅನಾಯಾಸವಾಗಿ ಸಮುದ್ರ ದಾಟಿ ಹೋದ, ಮರಳಿ ದಾಟಿ ಬಂದ, ಎಲ್ಲ ನಡೆಯಿತು. ಉಳಿದ ಕಪಿಗಳ ಪಾಡು. ಎಲ್ಲರಿಗೂ ಕೂಡ ಮಾಡುವುದೇನು ಅಂದ್ರೆ ಅದಕ್ಕೆ ಸೇತು ನಿರ್ಮಾಣ ಮಾಡಬೇಕು. ಅದಕ್ಕೆ ರಾಮ ಆ ಕಡಲಿಗೆ ಕಟ್ಟ ಹಾಕ್ಲಿಕ್ಕೆ ಸಂಕಲ್ಪ ಮಾಡಿದ. ಆಗ ಹನುಮಂತ ಕೂಡಲೇ ಆ ರಾಮನ ಸೇವಾ ಕಾರ್ಯಕ್ಕೆ ಅಂದ್ರೆ ಸೇತು ಬಂಧನ ಮಾಡುವ ಕಾರ್ಯಕ್ಕೆ ತನ್ನ ಸೇವೆಯನ್ನ ಹನುಮಂತ ವಿಶೇಷವಾಗಿ ಸಲ್ಲಿಸಿದ್ದಾನೆ. ಆ ಸಮಯದಲ್ಲಿ ಆ ಕಡಲ ದೊರೆ ವರುಣ ಬಂದು ರಾಮನನ್ನು ಸಂಪರ್ಕಿಸಬೇಕು, ನಮಿಸ್ಬೇಕಿತ್ತು. ಸಮುದ್ರ ರಾಜ ಏನು ಮಾತಾಡಿದ್ದು ಕಾಣಲಿಲ್ಲ. ಆಗ ಹುಬ್ಬುಗಂಟಿಕ್ಕಿದ ರಾಮ ಆ ಸಮುದ್ರದಲ್ಲಿ ಎಷ್ಟೋ ದೂರದ ಆ ಸಾಗರದ ನೀರೆಲ್ಲ ಬತ್ತಿ ಹೋಯಿತು. ಸಾಗರ ಬತ್ತಿದ ಕೂಡಲೇ ಆ ಸಾಗರದ ಆಳದಲ್ಲಿ, ಕಡಲಿನ ಆಳದಲ್ಲಿ
ಬಚ್ಚಿಟ್ಟುಕೊಂಡಂತಹ ಅನೇಕ ರಕ್ಕಸರೆಲ್ಲ ಮೇಲೆ ಕಂಡರು. ಅವರನ್ನೆಲ್ಲ ಸಂಹಾರ ಮಾಡಿದ್ದಾಯ್ತು. ರಾಮ, ಹನುಮಂತ, ಲಕ್ಷ್ಮಣ ಎಲ್ಲರೂ ಕಡಲುಗಳ್ಳರಾಗಿದ್ದಂಥ ರಕ್ಕಸರು, ಅವರನ್ನೆಲ್ಲ ಸಂಹಾರ ಮಾಡಿದಂತಹ ದುಷ್ಟ ನಿಗ್ರಹ ಕಾರ್ಯ ಅಲ್ಲಿಯೇ ನಡೆದು ಹೋಯಿತು ಅಂತ ಇವೆಲ್ಲ ರಾಮಾಯಣದ ಆ ವಿಷಯಗಳನ್ನ ನಮಗಿಲ್ಲಿ ತಿಳಿಸುವಂಥದ್ದು. ಮುಂದೆ ಆ ಸೇತು ಕಟ್ಟುವಂಥದ್ದಾಗ್ತದೆ. ಸೇತು ಬಂಧನ, ಸಮುದ್ರಕ್ಕೆ ಸೇತು ಬಂಧನ ಆಗಿ ಹೋಯಿತು. ಯಾವಾಗ ಆ ರಾಮನ ಹುಬ್ಬುಗಂಟಿನಿಂದ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿತ್ತಂತೆ. ಆ ಸಮುದ್ರ ಮಧ್ಯದಲ್ಲಿ ಒಂದು ಸೇತು ನಿರ್ಮಾಣ ಆಗಿದೆ, ಕಡಲಿಗೆ ಕಟ್ಟ ತಯಾರಾಯಿತು. ಹೋಗಿ ಮುಟ್ಟಿದ್ದು ಲಂಕೆಯನ್ನ, ಎಲ್ಲ ಕಪಿಸೇನೆ ಪೂರ್ಣವಾಗಿ ಹೋಗಿ ಸೇರಿದ್ದು ಲಂಕಾದ್ವೀಪವನ್ನ. ಲಂಕೆಯ ವಿಶಾಲ ಬಯಲಲ್ಲಿ ಈಗ ರಾಮರಾವಣರ ಸಂಗ್ರಾಮ ನಡೀಬೇಕಿದೆ, ನಡೆದಿತ್ತು. ರಾವಣ ಆ ಯುದ್ಧಕ್ಕೆ ರಾಮನನ್ನು ಎದುರಿಸಲಿಕ್ಕೆ ರಾವಣ ಬಂದಂತೆ. ಬಂದ ಕೂಡಲೇ ಹನುಮಂತನಿಗೆ ಬಹಳ ರೋಷ ಬಂತು. ಯಾಕೆ ಅಂದ್ರೆ ತನ್ನ ತಾಯಿ ಸೀತೆ, ಅವಳಿಗೆ ಕೆಟ್ಟ ಮಾತುಗಳಿಂದ ತನ್ನ ದುರ್ಭಾವವನ್ನೆಲ್ಲ ಮಾತಿನಲ್ಲಿ, ಹೊಲಸು ಮಾತುಗಳಲ್ಲಿ ಹೇಳಿದಂಥವ, ಅನೇಕ ಮಾಯಾಜಾಲಗಳನ್ನು ತೋರಿಸಿ ಸೀತೆಗೆ ಹೆದರಿಸುವಂತಹ ಒಂದು ಪ್ರಯತ್ನ ಎಲ್ಲ ಮಾಡಿದವ, ಒಟ್ಟು ಸಂತರ್ಜನ ಮಾಡಿದವ ಅಂತ. ಸೀತಾ ಸಂತರ್ಜನ ಅಂದ್ರೆ ಕಿರುಕುಳ ಕೊಡುವುದು, ಹಿಂಸಿಸುವುದು ಅಂತ. ಸೀತೆಯ ಮನಸ್ಸಿಗೆ ಹಿಂಸಿಸುವ, ಕಿರುಕುಳ ಕೊಡುವಂತಹ ದುಷ್ಟ ಕಾರ್ಯ ಮಾಡಿದಂತಹ, ಸೀತಾಪಚಾರ ಮಾಡಿದಂತಹ ರಾವಣನಿಗೆ ಹನುಮಂತ ಮುಷ್ಟಿಗಟ್ಟಿ ರಾವಣನ ಎದೆಗೆ ಪೆಟ್ಟು ಕೊಟ್ಟ. ಜೋರಾದ ಆ ಹನುಮಂತನ ಮುಷ್ಟಿಯ ಪೆಟ್ಟು ರಾವಣನ ಎದೆಗೆ ಬಿದ್ದ ಕೂಡಲೇ ರಾವಣ ರಕ್ತಕಾರಿ ಮೂರ್ಛೆ ಬಂದು ಅಲ್ಲೇ ರಣರಂಗದಲ್ಲಿ ಆ ಯುದ್ಧ ಬಯಲಿನಲ್ಲಿ ಬಿದ್ದ ಅಂತ ಹೇಳ್ತಾರೆ. ಈ ರೀತಿ ಅದಕ್ಕೆ ಉತ್ತರ, ತನ್ನ ತಾಯಿಗೆ ತರ್ಜನ, ತನ್ನ ತಾಯಿಗೆ ಹಿಂಸೆ ಕೊಡುವಂತಹ ಮಾತಾಡಿದ್ದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತ ಕೊಟ್ಟಿದ್ದು ಮುಷ್ಟಿಯ ಪೆಟ್ಟು ರಾವಣನಿಗೆ ಅಂತ ಇದನ್ನ ವರ್ಣಿಸ್ತಾರೆ. ಯುದ್ಧರಂಗದ ವಿಷಯಗಳಾದು ಮುಂದೆ ಮತ್ತಷ್ಟು ಆ ಯುದ್ಧದ ವರ್ಣನೆಯನ್ನ ಮಾಡ್ತಾರೆ. ಆ ಯುದ್ಧ ಅಂದ್ರೆ ಏನು? ಅದೊಂದು ಯಜ್ಞ ಅಂತ ಹೇಳ್ತಾರೆ. ಕ್ಷತ್ರಿಯರಿಗೆ ಯುದ್ಧವೇ ಯಜ್ಞ. ಹೇಗೆ ಅಂದ್ರೆ ವೈರಿಗಳಿದ್ದಾರೆ, ವೈರಿಗಳ ಸಂಹಾರ ಮಾಡುವಂಥದ್ದು. ಆ ರಣರಂಗವೇ ಒಂದು ಯುದ್ಧ ಭೂಮಿಯೇ ಒಂದು ಯಜ್ಞಕುಂಡ. ಅದರಲ್ಲಿ ವೈರಿಗಳನ್ನ ಸಂಹರಿಸುವುದೇ ಆಹುತಿ ಕೊಟ್ಟ ಹಾಗಾಯ್ತು, ಹೀಗೆ ಹೇಳುವಂಥದ್ದು. ಇಲ್ಲಿ ಈ ಒಂದು ರಣರಂಗ ಉಂಟಲ್ಲ, ಆ ಯುದ್ಧದ ಬಯಲು ರಣರಂಗ ಏನಿದೆ ಅದೇ ಒಂದು ಯಜ್ಞಕುಂಡ. ಅಲ್ಲಿ ವೈರಿಗಳ ಆಹುತಿ, ರಕ್ಕಸರ ಸಂಹಾರ ಮಾಡಿ ಆ ಎಲ್ಲ ರಾವಣನ ಪಕ್ಷದ ಆ ಎಲ್ಲ ಯೋಧರು ವೈರಿಗಳು ಅವರನ್ನೆಲ್ಲ ಸಂಹಾರ ಮಾಡುವಂತಹ ಕೆಲಸ, ಅವರನ್ನೇ ಪಶುಗಳಾಗಿ ಆಹುತಿ ಮಾಡಿ, ಯಜ್ಞ ಪಶುಗಳಾಗಿ ಆಹುತಿ ಮಾಡಿ ಹಾಕುವಂಥದ್ದು. ಯುದ್ಧದ ಬಯಲಿನಲ್ಲಿ ಬೀಳ್ತಾರೆ ಅವರು. ಈ ಒಂದು ಕಾರ್ಯ ಮಾಡುವಾಗ ಅಗ್ನಿ ಬೇಕಲ್ವಾ? ಅಗ್ನಿ ಯಾರು ಅಂದ್ರೆ ರಾಮನೇ ಅಗ್ನಿ. ರಾಮನ ಪಾದಗಳಿಗೆ ಸಮರ್ಪಣೆ ಮಾಡುವುದು. ದುಷ್ಟ ಸಂಹಾರ, ವೈರಿ ಸಂಹಾರ ಮಾಡಿ ಮಾಡಿ ಇಂಥ ವೈರಿ ಸಂಹಾರದ ಕಾರ್ಯವನ್ನ ರಾಮನಿಗೆ ಸಮರ್ಪಣೆ ಮಾಡುವಂಥದ್ದು. ಆಹುತಿಯನ್ನ ಹೇಗೆ ಅಗ್ನಿಗೆ ಸಮರ್ಪಣೆ ಮಾಡ್ತಾರೋ ಹಾಗೆ ಇಲ್ಲಿ ರಾಘವನೇ ಅಗ್ನಿ. ಜಾಜ್ವಲ್ಯ ಮಾನೋಜ್ವಲ ರಾಘವಾಗ್ನವು ಅಂತಾರೆ. ಜಾಜ್ವಲ್ಯಮಾನವಾಗಿರುವುದು, ಹೊಳೆತಾ ಇರುವಂತಹ, ಉಜ್ವಲವಾಗಿ ಹೊಳೆತಾ ಇರುವಂತಹ ರಾಮ ಎನ್ನುವಂತಹ ಅಗ್ನಿಗೆ ವೈರಿಗಳನ್ನ ಸಂಹರಿಸಿ ಸಮರ್ಪಣೆ ಮಾಡುವಂಥದ್ದು, ವೈರಿ ಸಂಹಾರದ ಕಾರ್ಯವನ್ನ ಅರ್ಪಿಸುವಂಥದ್ದು. ಇಂತಹ ಕಾರ್ಯವನ್ನ ಅಲ್ಲಿ ಹನುಮಂತ ಮಾಡ್ತಾ ಇದ್ದಾನೆ. ಏನು ಹನುಮಂತನಿಗೆ ಏನು ಅಂದರೆ, ಹನುಮಂತನೇ ನಡೆಸ್ತಾ ಇರುವುದು. ಹನುಮಂತನೇ ಯಜ್ಞದ ಅಧ್ವರ್ಯು, ಅಂದ್ರೆ ಯಜ್ಞ ನಡೆಸುವಂತಹ ನಾಯಕನಾಗಿ ಅಧ್ವರ್ಯವಾಗಿರುವವ ಹನುಮಂತ. ಆ ಅಧ್ವರ್ಯು ಯಜ್ಞವನ್ನ ಅರ್ಪಿಸ್ಬೇಕು. ಯಾರಿಗೆ ಅರ್ಪಿಸ್ಬೇಕು? ದೇವತೆಗೆ ಅರ್ಪಿಸ್ಬೇಕು. ಆ ಯಜ್ಞ ದೇವತೆ ಯಾರು ಅಂದ್ರೆ ರಾಮನೇ. ರಾಮನಿಗೆ ಸಮರ್ಪಿಸಿದ. ರಾಮನೇ ಅಗ್ನಿಗೆ ಸಮರ್ಪಿಸಿದ. ಯಜಮಾನ ಯಾರು? ಯಜಮಾನ ಯಾವಾಗ್ಲೂ ಗೃಹಸ್ಥನಾಗಿರ್ಬೇಕು. ಆ ಗೃಹಸ್ಥ ಯಾರು ಅಂದ್ರೆ ಸುಗ್ರೀವನೇ ದಂಡುಗಟ್ಟಿ ತಂದವ. ಹಾಗಾಗಿ ದಂಡನಾಯಕನಾಗಿ ಆ ದಂಡವನ್ನು ಕರೆದುಕೊಂಡು ಬಂದಂತಹ ಕಪಿರಾಜ್ಯಾಧಿಪತಿ ಸುಗ್ರೀವ
ಯಜಮಾನ. ಯುದ್ಧರಂಗ, ಯುದ್ಧರಂಗವೇ ಅಗ್ನಿಕುಂಡ, ಯಜ್ಞಕುಂಡ ಯುದ್ಧರಂಗ. ಅದರಲ್ಲಿ ಉರಿಯುವ ಅಗ್ನಿ ರಾಮ, ಯಜಮಾನ ಸುಗ್ರೀವ, ಅಧ್ವರ್ಯು. ಇದನ್ನೆಲ್ಲ ಏರ್ಪಡಿಸಿದವ ಅಧ್ವರ್ಯು ಯಾರು? ಹನುಮಂತ. ಆ ಹನುಮಂತನಿಗೆ ಅಧ್ವರ್ಯುವಿಗೆ ಸಹಾಯಕ ಪ್ರತಿಪ್ರಸ್ಥಾತ್ರ ಅಂತ ಯಜ್ಞದಲ್ಲಿರ್ತಾರೆ. ಆ ಪ್ರತಿಪ್ರಸ್ಥಾತ್ರ ಯಾರು ಅಂದ್ರೆ ಸುಮಿತ್ರಾ ಮಗ ಲಕ್ಷ್ಮಣ. ಅವನ ಜೊತೆಗೂಡಿ ಈ ಒಂದು ಯುದ್ಧ ಯಜ್ಞವನ್ನ ಹನುಮಂತ ನಡೆಸಿಬಿಟ್ಟಿದ್ದಾನೆ. ಇನ್ನು ಮುಂದೆ ಮಹಾವಿಶೇಷಗಳನ್ನು ಹೇಳ್ತಾರೆ. ಏನದು ಅಂದ್ರೆ, ಯುದ್ಧ ನಡೆಯುವ ಸಂದರ್ಭ, ಎರಡೂ ಪಕ್ಷದವರ ಯೋಧರಿರ್ತಾರೆ. ಯೋಧರಿಗೆ ಕೈಕಾಲು ಮುರಿಯುವುದು, ಗಾಯ ಆಗುವುದು, ಸಾವು ನೋವುಗಳಾಗುವುದು ಬಹಳ ಸಹಜವಾದ ವಿಷಯ ಯುದ್ಧರಂಗದಲ್ಲಿ. ಇಲ್ಲಿಯೂ ಹಾಗೆ ಆಯಿತು. ಅದಕ್ಕೆ ಅನೇಕ ಕಪಿಗಳೆಲ್ಲ ಮೃತರಾಗಿ ಹೋದರು. ಅನೇಕ ಕಪಿಗಳು ಮೃತರಾದವರಿದ್ದಾರೆ, ಕೈಕಾಲು ಮುರಿದವರು, ರಕ್ತ ಗಾಯ ಆಗಿದೆ, ಜ್ಞಾನ ತಪ್ಪಿ ಬಿದ್ದವರಿದ್ದಾರೆ. ಏನೇನೋ ನಡೆದು ಹೋಗಿದೆ. ಯುದ್ಧ ಅಂದಮೇಲೆ ಆಗುವಂಥದ್ದೆಲ್ಲ ಆಗಿದೆ. ಕಪಿಸೇನೆಗೂ ಕೂಡ ಆಗಿದೆ. ಕೂಡಲೇ ಆ ಕಪಿಸೇನೆಗೆ ವೈದ್ಯನಾದವ ಒಬ್ಬ ಇದ್ದ. ಆ ವೈದ್ಯನ ಕೆಲಸ ಗುಣಪಡಿಸುವುದು. ಆದರೆ ಅಲ್ಲಿ ಆ ರಣರಂಗದಲ್ಲಿ ಮದ್ದಿಲ್ಲ. ಯಾಕೆ ಮದ್ದಿಲ್ಲ? ಮದ್ದು ತರಬೇಕಲ್ವಾ ಅಂದ್ರೆ ತರುವಂಥ ಮದ್ದಲ್ಲ ಅದು. ಯಾಕೆಂದ್ರೆ ಇವರೆಲ್ಲ ಕಪಿವೀರರು, ಕಾಡಾಡಿಗಳು. ಕಾಡಾಡಿಗಳಿಗೆ ಅಲ್ಲಲ್ಲೇ ಆ ಅಡವಿಯಲ್ಲಿ ಸಿಗುವಂತಹ ಮದ್ದಿನ ಸಸ್ಯಗಳನ್ನು ಉಪಯೋಗ ಮಾಡಿ ಅವರು ಚಿಕಿತ್ಸೆ ಮಾಡ್ತಾರೆ. ಈಗ ಇಲ್ಲಿ ಆ ರಣರಂಗದ ಬಯಲಿನಲ್ಲಿ ಏನು ಸಸ್ಯ ಇಲ್ವಲ್ಲ, ಹೇಗೆ ಮಾಡಬೇಕು? ಇಂತಿಂಥದ್ದು ಬೇಕು, ಮದ್ದುಗಳು ಬೇಕು. ಮದ್ದಿನ ಸಸ್ಯಗಳಿದ್ದರೆ ಕ್ಷಣ ಮಾತ್ರದಲ್ಲಿ ಗುಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ ವೈದ್ಯ. ಹೌದಾ? ಹಾಗಾದ್ರೆ ಎಲ್ಲಿ ಸಿಗ್ತದೆ? ಗಂಧಮಾದನ ಪರ್ವತದಲ್ಲಿ ಸಿಗ್ತದೆ. ಹೌದಾ? ಎಲ್ಲುಂಟು ಅದು? ಎಷ್ಟೋ ಇವತ್ತು ನೀನು ಗಂಧಮಾದನ ಪರ್ವತಕ್ಕೆ ಹೋಗಿ ಇಂತಿಂತಹದ್ದನ್ನ ಬರೆದು ತಂದು ಕೊಡ್ಬೇಕು ಮದ್ದು ಅಂತ. ಮದ್ದನ್ನ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ, ಅದನ್ನೇ ವೈದ್ಯ ಮಾಡಿತು. ಹೋಗ್ಬೇಕಾಗಿದೆ ಯಾರು? ಹನುಮಂತ ಹೋದ. ಹೋಗಿ ಅಲ್ಲಿ ಒಂದೊಂದೇ ಹುಡುಕಾಡುವುದು ಯಾಕೆ? ಪರ್ವತವನ್ನೇ ತಡ ಆಗಿ ಬಿಡ್ತದೆ. ಅದಕ್ಕೆ ಕೂಡಲೇ ಈ ಪರ್ವತವನ್ನೇ, ಮದ್ದಿನ ಪರ್ವತವನ್ನೇ ತೆಗೆದುಕೊಂಡು ಹೋಗೋಣ. ಮದ್ದಿನ ಸಸ್ಯಗಳೆಲ್ಲ ಸಿಗ್ತವೆ. ವೈದ್ಯ ಯಾವುದು ಬೇಕೋ ಅದನ್ನ ನೋಡಿಕೊಂಡು ಅವ ಅದನ್ನ ಉಪಯೋಗ ಮಾಡಿ ಚಿಕಿತ್ಸೆ ಮಾಡಿಕೊಳ್ಳಿ ಅಂತ ಹನುಮಂತ ಪರ್ವತವನ್ನೇ ಹೊತ್ತು ತಂದು ಬಿಟ್ನಂತೆ. ಹಾಗೆ ಮಾಡಿದಾಗ ಆ ಪರ್ವತವನ್ನ ತಂದು ಕೂಡಲೇ ಅದಕ್ಕೆ ಸಂಜೀವನಿ ಎನ್ನುವಂತಹ ಒಂದು ಸಸ್ಯ, ಅದು ಮೃತ ಸಂಜೀವನಿ ಅಂತಾರೆ. ಆ ಮೃತ ಸಂಜೀವನಿ ಸಸ್ಯ ಮೃತ ಸಂಜೀವನಿ ಸಸ್ಯದ ಸಾರವನ್ನ, ರಸವನ್ನ ಅದನ್ನು ಸೋಕಿಸಿದ್ರೆ ಸಾಕು, ಮೃತನಾದವನು ಬದುಕ್ತಾನೆ, ಜೀವ ಹೋದವರಿಗೆ ಜೀವ ಬರ್ತದೆ ಅಂತ. ಆ ರೀತಿ ಮೃತ ಸಂಜೀವನಿ ಅದು ಒಂದು ಮದ್ದು. ಮತ್ತೊಂದು ಅದು ಆ ಬಾಣ, ಮುಳ್ಳು ಇತ್ಯಾದಿಗಳು ಸೇರಿ ಬಿಡ್ತದಲ್ಲ ದೇಹದಲ್ಲಿ, ಅದು ಹೊರಗೆ ಬರ್ಲಿಕ್ಕಾಗಿ ಒಂದು ಬಾಣವನ್ನ ಹೀಗೆ ಹೊರಗೆ ತೆಗೆದ್ರೆ ಬಹಳ ನೋವಾಗ್ತದೆ. ಯಾವ ನೋವು ಇಲ್ಲದೆ ಹೊಕ್ಕ ಬಾಣ, ದೇಹಕ್ಕೆ ಹೊಕ್ಕ ಬಾಣ ಹೊರಗೆ ಬಂದು ಗಾಯ ಗುಣ ಆಗಿ ಬಿಡ್ತದೆ. ಅಂಥದೊಂದು ಮದ್ದು. ಅದನ್ನು ಕೂಡ ಆ ವೈದ್ಯ ಅಲ್ಲಿ ಆಯ್ಕೆ ಮಾಡಿಕೊಂಡ. ನಂತರದಲ್ಲಿ ಅಸ್ಥಿ ಸಂಹಾರಿಣಿ ಅಂತ ಇರ್ತದೆ. ಅದು ಅಸ್ಥಿಗಳು ಅಂದ್ರೆ ಮೂಳೆಗಳೆಲ್ಲ ಮುರಿದು ಹೋದ್ರೆ ಅದನ್ನ ಪ್ರಯೋಗ ಮಾಡಿದ ಕೂಡಲೇ ಆ ಮೂಳೆಗಳೆಲ್ಲ ಸೇರಿಕೊಂಡು ಬಿಡ್ತದೆ. ಆ ಮೂಳೆಗಳೆಲ್ಲ ಸೇರಿ ಹೋಗ್ತದೆ. ಮತ್ತೊಂದು ಎಂಥದ್ದು ಅಂದ್ರೆ ಅದು ಇನ್ನೊಂದು ವರ್ಣಗಳನ್ನ ಉಂಟು ಮಾಡುದು, ಪೂರ್ವ ವರ್ಣವನ್ನೇ ಉಂಟು ಮಾಡುದು. ಅಂದ್ರೆ ಮೊದಲಿನಿಂದ ದೇಹದಲ್ಲಿ ಇದ್ದಂತಹ ದೇಹ ಯಾವ ಬಣ್ಣ ಕಾಂತಿಯಿಂದ ಇತ್ತೋ ಆ ಪೂರ್ವ ಕಾಂತಿಯನ್ನ, ಆ ಮೈಕಾಂತಿಯನ್ನ ಉಂಟು ಮಾಡುವಂಥದ್ದು, ಪುಷ್ಟವನ್ನಾಗಿ ಮಾಡುವುದು ದೇಹವನ್ನು. ಅಂಥದೊಂದು ಮದ್ದು. ಆ ಮದ್ದಿನ ಸಸ್ಯ, ಆ ಸಸ್ಯದ ಸಾರವನ್ನು ಬಳಸಿದ್ರೆ ಸರಿಯಾಗ್ತಾರೆ. ಹೀಗೆ ನಾನಾ ರೀತಿಯ ಮದ್ದಿನ ಗಿಡಗಳು ಉಂಟು. ಅವುಗಳನ್ನೆಲ್ಲ ಸಂಗ್ರಹಿಸಿ ಅದರ ರಸ ತೆಗೆದು ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವನ್ನು ಆ ಕೂಡಲೇ ಬಹಳ ವೇಗವಾಗಿ ಆ ವೈದ್ಯ ಚಿಕಿತ್ಸೆ ಮಾಡಿಬಿಟ್ಟ. ಮತ್ತು ಹೇಳಿಬಿಟ್ಟ, ನನಗೆ ಬೇಕಾದಷ್ಟು ಮದ್ದಿನ ಸಸ್ಯಗಳು ತೆಕ್ಕೊಂಡಿದ್ದೇನೆ, ಈಗ ನೀನು ಇವನ್ನ ಈ ಪರ್ವತವನ್ನು ಎತ್ತಿಕೊಂಡು ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಬಿಡು ಪರ್ವತ ಅಂತ. ಆದ್ರೆ ಹನುಮಂತ ನೋಡಿದ, ಇದೆಯಂತ ಈ ಪರ್ವತವನ್ನ ಮತ್ತೆ ಅಷ್ಟು ದೂರ ಹೋಗುವುದಾ? ಹಾಗೇನೋ ಆ ಸ್ಥಳಕ್ಕೆ ಹೋಗಿ ತರಬೇಕಾಯ್ತು. ಈಗ ಮತ್ತೆ ಇದನ್ನ ಅಷ್ಟು ಹೊತ್ಕೊಂಡು ಅಲ್ಲಿವರೆಗೆ ಯಾಕೆ ಹೋಗ್ಬೇಕು, ಇಲ್ಲಿಂದ ಒಗೆದು ಬಿಡುವ ಅಂತ ತೆಗೆದು ಒಗೆದ್ನಂತೆ. ಲಂಕೆಯ ಕಡಲಂಚಿನಲ್ಲಿ ನಿಂತು ಪರ್ವತವನ್ನು ಒಗೆದದ್ದು
50,000 ಯೋಜನಗಳಷ್ಟು ದೂರ ಇದ್ದಂತಹ ಆ ಪರ್ವತದ ಸ್ಥಳ, ಮೂಲ ಸ್ಥಳ, ಅಲ್ಲಿಗೆ ಹೋಗಿ ಆ ಪರ್ವತ ಸರಿ ಹೋಗಿ ಕೂತ್ಕೊಳ್ತಂತ. ಅದೇ ಸ್ಥಳದಲ್ಲಿ ಹೋಗಿ ಮತ್ತೆ ಅದಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ತು. ಅಲ್ಲಿಯೇ ಸೇರಿಸಿ ಬಿಟ್ಟ ಹನುಮಂತ. ಹೀಗೆ ಅಲಕ್ಷ್ಯದಿಂದ ಒಗೆದಿದ್ದಾನೆ. ದಿಕ್ಕು ಯಾವುದು ಗೊತ್ತು, ಪಯಣಿಸಿದ ದಿಕ್ಕು ಗೊತ್ತು. ಆ ದಿಕ್ಕಿನಲ್ಲಿ ಆ ಪರ್ವತವನ್ನ ತೆಗೆದ, ಒಗೆದ, ಹೋಗಿ ಸೇರಿತು. ಪರ್ವತ ಯಾವ ಸ್ಥಳದಿಂದ ಬಂದಿತ್ತೋ ಆ ಸ್ಥಳದಲ್ಲಿ ಹೋಗಿ ಪರ್ವತ ಸೇರಿಬಿಟ್ಟಿದೆ. ಅಷ್ಟು ಅನಾಯಾಸವಾಗಿ, ಹೆಚ್ಚು ಲಕ್ಷ್ಯ ಕೊಡದೆ ಅನಾಯಾಸವಾಗಿ, ಅಪ್ರಯತ್ನವಾಗಿ ಮಾಡಿಬಿಟ್ಟಿದ್ದಾನೆ ಹನುಮಂತ. ಇಂತಹ ಹನುಮಂತನಿಗೆ ಇನ್ನೊಂದು ಗುಣ ಉಂಟು. ಮಹಾಪ್ರಯತ್ನ ಮಾಡ್ತಾನೆ, ಎಚ್ಚರಿಕೆ ವಹಿಸ್ತಾನೆ. ಮೈಯೆಲ್ಲ ಶ್ರದ್ಧೆ, ಯತ್ನ, ಮನಸ್ಸಿನ ತುಂಬ ಶ್ರದ್ಧೆ, ದೇಹದ ತುಂಬ ಪ್ರಯತ್ನ ಮಾಡಿ ಮಾಡುವ ಇನ್ನೊಂದು ಕೆಲಸ ಉಂಟು. ಅದ್ಯಾವುದಪ್ಪ? ಪರ್ವತವನ್ನೇ ಹೀಗೆ ಮಾಡಿದವನಿಗೆ ಮತ್ತೆಂತ ಮಹಾಶ್ರದ್ಧೆ, ಮಹಾ ಎಚ್ಚರಿಕೆ, ಹಾಗೆಯೇ ಮಹಾಪ್ರಯತ್ನ ಯಾವುದು ಅಂದ್ರೆ, ರಾಮ ಪೂಜೆಗೋಸ್ಕರವಾಗಿ ಅವನು ಪುಷ್ಪ ಸಂಗ್ರಹ ಮಾಡಿ ತರ್ತಾನೆ. ತನ್ನೆರಡೂ ಕೈಗಳ ತುಂಬ, ಅಂದ್ರೆ ಬೊಗಸೆ ತುಂಬ ಹೂಗಳನ್ನ ತರ್ತಾನೆ. ತರುವಾಗ ಬಹಳ ಎಚ್ಚರಿಕೆಯಿಂದ ತರ್ತಾನೆ. ಯಾಕೆ ಎಚ್ಚರಿಕೆ ಅಂದ್ರೆ, ಮನಸ್ಸಿನಲ್ಲಿ ಶ್ರದ್ಧೆ ಇದೆ, ರಾಮ ಪೂಜೆಯ ಬಗ್ಗೆ ಇರುವಂತಹ ಶ್ರದ್ಧೆ. ಆ ಶ್ರದ್ಧೆಯಿಂದಾಗಿ ಹೆಚ್ಚು ಎಚ್ಚರಿಕೆ ವಹಿಸಿ ಬಹಳ ಯತ್ನದಿಂದ ಆ ರಾಮ ಪೂಜೆಗೆ ಬೇಕಾದ ಪುಷ್ಪಗಳನ್ನ ತರ್ತಾನೆ. ಏನು ಅಂಥ ಯತ್ನ ಬೇಕಾ? ಹೌದಪ್ಪ, ಬೇಕು. ಯಾಕೆ ಯಾಕೆ ಅಂತ ಕೇಳಿದ್ರೆ, ಒಂದು ಪೂಜೆಯನ್ನ ಮಾಡಬೇಕು ಅನ್ನೋದಾದ್ರೆ ಕೆಲವು ನಿಯಮ ಉಂಟು. ಪುಷ್ಪಗಳನ್ನ ತರುವಾಗ ಆ ಕೈ ಬಿಟ್ಟು ದೇಹದ ಬೇರೆ ಯಾವ ಭಾಗಕ್ಕೂ ಪುಷ್ಪಗಳು ತಾಗಬಾರ್ದು. ಪುಷ್ಪ ತರುವಾಗ ಮಾತಾಡಬಾರ್ದು. ಯಾಕೆ? ಮಾತಾಡುವಾಗ ನಮ್ಮ ಬಾಯಿಂದ ಯಾವ್ದಾದ್ರೂ ಒಂದು ಎಂಜಲ ಕಣ ಬೀಳ್ಬಹುದು, ಮಾತಾಡ್ಲಿಕ್ಕಿಲ್ಲ. ನಾವು ಬಿಡುವ ಉಸಿರು ಪುಷ್ಪಕ್ಕೆ ತಾಗಬಾರದು. ಪುಷ್ಪದ ಸುಗಂಧವನ್ನ ನಾವು ಮೂಸಬಾರದು. ಹೀಗೆ ಬಹಳ ಕ್ರಮ ಉಂಟು. ಅಷ್ಟೆಲ್ಲ ಎಚ್ಚರಿಕೆಯಿಂದ ಪುಷ್ಪಗಳನ್ನ ತಂದು ಪೂಜಿಸ್ಬೇಕು. ಅದೆಲ್ಲವನ್ನು ಕೂಡ, ಯಾವುದು ವ್ಯತ್ಯಾಸವಾದರೂ ಕೂಡ ಆ ಪೂಜಾ ವಿಷಯದಲ್ಲಿ ಭಗವಂತನಿಗೆ ಅಪಚಾರವಾಗಿ ಬಿಡ್ತದೆ. ಯಾವ ರೀತಿಯ ಅಪಚಾರವಿಲ್ಲದೆ ಬಹಳ ಎಚ್ಚರಿಕೆಯಿಂದ ಶ್ರದ್ಧಾಭಕ್ತಿ ಪೂರ್ವಕವಾಗಿ ರಾಮ ಪೂಜೆಯನ್ನ ಮಾಡ್ತಾನೆ. ಆ ಪುಷ್ಪಗಳನ್ನ ತರುವಾಗ ಅಷ್ಟು ಪ್ರಯತ್ನ ರಾಮನಿಗೆ ಉಂಟು, ರಾಮನ ಬಗ್ಗೆ ಈ ಹನುಮಂತನಿಗೆ ಉಂಟು ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಅವನಿಗೆ ಮಹಾಪರಾಕ್ರಮಿಯಾದಂಥವನಿಗೆ ಒಂದು 50,000 ಯೋಜನಗಳಷ್ಟು ದೂರದ ಸ್ಥಳಕ್ಕೆ ಪರ್ವತವನ್ನ ಬೀಸಿ ಒಗೆಯಲಿಕ್ಕೆ ಅಲಕ್ಷ್ಯ ಇದೆ. ಅದಕ್ಕೆ ಯತ್ನವೇ ಬೇಡ, ಅನಾಯಾಸ ಮಾಡ್ತಾನೆ. ಆದರೆ ಯತ್ನಪಟ್ಟು ಮಾಡುವಂತಹ, ಶ್ರದ್ಧಾಪೂರ್ವಕ ಮಾಡುವಂತಹ ಕಾರ್ಯ ಯಾವುದು ಅಂದ್ರೆ, ರಾಮ ಪೂಜೆಗೆ ತರುವಂತಹ ಪುಷ್ಪಗಳು. ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ತರ್ತಾನೆ. ಅಂದ್ರೆ ಎಷ್ಟು ರಾಮ ಭಕ್ತಿ, ರಾಮ ಪೂಜೆಯಲ್ಲಿ ಎಷ್ಟು ಶ್ರದ್ಧಾಭಕ್ತಿಗಳು ಹನುಮಂತನಿಗೆ ಉಂಟು ಎನ್ನುವಂಥದ್ದನ್ನ ಇಲ್ಲಿ ನಮಗೆ ಪಂಡಿತಾಚಾರ್ಯರು ತಿಳಿಸ್ತಾರೆ. ಹಾಗಾಗಿ ರಾಮಾರ್ಚನೆಯೋ ನಯತಃ ಪ್ರಸೂನಂ, ಪ್ರಸೂನ ಅಂದ್ರೆ ಪುಷ್ಪ ಅಂತ. ಅದನ್ನು ಎರಡೂ ಕೈಗಳಿಂದ ತರುವಾಗ ಅಭವತ್ ಪ್ರಯತ್ನ, ಹನುಮಂತನಿಗೆ ಪ್ರಯತ್ನ ಆಯಿತು. ಆದರೆ ಏಕೇನ ದೋಷ್ಣ ನಯತೋ ಗಿರೀಂದ್ರಂ, ಆದರೆ ಒಂದೇ ಕೈಯಿಂದ ತಂದಂತಹ ಆ ಪರ್ವತ ಏನುಂಟೋ ಆ ಸಂಜೀವನ ಪರ್ವತ, ಅದನ್ನ ಮತ್ತೆ ಅವನು ವಾಪಸ್ಸು 50,000 ಯೋಜನಗಳಷ್ಟು ದೂರ ಅದನ್ನ ಒಗೆಯುವಾಗ ಆ ಪ್ರಯತ್ನವೇ ಇರಲಿಲ್ಲ. ಅಷ್ಟು ಅನಾಯಾಸವಾಗಿ ಅದಕ್ಕೆ ಏನು ಲಕ್ಷ್ಯವನ್ನ ಕೊಡದೆ ಅವನು ಅದನ್ನ ಒಗೆದಿದ್ದಾನೆ, ಕಳಿಸಿದ್ದಾನೆ ಎನ್ನುವಂಥ ಹೀಗೆಲ್ಲ ಆ ಹನುಮಂತನ ಶ್ರದ್ಧಾಭಕ್ತಿಗಳ ಬಗ್ಗೆ ಹಾಗೂ ಪರಾಕ್ರಮದ ಬಗ್ಗೆ ಹೇಳುವಂಥ ಶ್ಲೋಕ. ಮುಂದಿನದು 20ನೇ ಶ್ಲೋಕ. ಸ ದಾರಿತಾರಿಂ ಪರಮಂ ಪುಮಾಂಸಂ ಸಮನ್ಮಯಾಸೀನ್ನರದೇವ ಪುತ್ರ್ಯ ವಹ್ನಿ ಪ್ರವೇಶಾಧಿಗತಾತ್ಮಶುದ್ಧ್ಯ ವಿರಾಜಿತಂ ಕಾಂಚನಮಾಲಯೇವ ಎನ್ನುವಂತಹ ಆ ಸೀತಾವರ್ಣನೆಯನ್ನು ಹೊಂದಿರುವಂತಹ ಶ್ಲೋಕ ಇದು. ರಾಮ ಪರಮಪುರುಷ, ಪರಮಂ ಪುಮಾಂಸಂ ಅಂದ್ರು. ಪರಮಪುರುಷನಾಗಿರುವವನು ರಾಮ. ಅವನು ಯುದ್ಧದಲ್ಲಿ ರಾವಣ ಕುಂಭಕರ್ಣಾದಿ ಸಮಸ್ತ ವೈರಿಗಳನ್ನೆಲ್ಲ ಸಂಹಾರ ಮಾಡಿ ಭೂಭಾರವನ್ನು ಇಳಿಸುವ ಎಲ್ಲ ಕಾರ್ಯಗಳನ್ನು ಮಾಡಿಬಿಟ್ಟಿದ್ದಾನೆ. ಯುದ್ಧ ಪೂರೈಸಿದೆ.
ಆ ನಂತರದಲ್ಲಿ ಅಲ್ಲಿ ಸೀತಾಕೃತಿ ಬಂದಿದೆ, ಸೀತಾ ಪ್ರತಿಕೃತಿ ರಾಮನ ಸಮೀಪಕ್ಕೆ ಬಂದಿದೆ. ಆ ಸೀತಾ ಆಕೃತಿಯಲ್ಲಿ ವ್ಯವಹಾರಕ್ಕೆ ಇದ್ದದ್ದು ದೇವೇಂದ್ರ. ಈಗ ಸೀತೆಯನ್ನ ರಾಮ ಸ್ವೀಕರಿಸಬೇಕು. ಆದರೆ ರಾಮ ಧರ್ಮಬದ್ಧನಾದವ, ಲೋಕಕ್ಕೆ ಎಂದೂ ತಾನು ಚಕ್ರವರ್ತಿಯಾಗಿ ಇನ್ನು ಮುಂದೆ ಇನ್ನೇನು ಆ ವನವಾಸ ಪೂರೈಸುವ ಕಾಲ. ಹಾಗಾಗಿ ತಾನು ಅಯೋಧ್ಯೆಗೆ ಹಿಂದಿರುಗಿದಾಗ ಧರ್ಮಬದ್ಧವಾಗಿಯೇ ಜನರಿಗೆ, ಅವನು ಪ್ರಜೆಗಳಿಗೆ ತಾನು ಧರ್ಮಬದ್ಧನಾದ ರಾಜ ಅಂತ ಕಾಣಿಸ್ಬೇಕು. ಯಥಾ ರಾಜ ತಥಾ ಪ್ರಜಾಹ ಅಂತ ಹೇಳ್ತಾರೆ. ರಾಜ ಹೇಗೋ ಹಾಗೆ ಪ್ರಜೆಗಳಿರ್ತಾರೆ. ತಾನು ಪರಪುರುಷನ ಮನೆಯಲ್ಲಿ ದೀರ್ಘಕಾಲ ವಾಸ ಮಾಡಿದಂತಹ ಹೆಂಡತಿಯನ್ನು ಪರಿಶೋಧನೆ ಮಾಡದೆ ಹಾಗೆ ಸ್ವೀಕರಿಸಿದ್ದೇನೆ ಎನ್ನುವಂತಹ ಒಂದು ಕಳಂಕ ರೂಪದ ಮಾತು ಬರಬಾರದು. ಜನರು ಕೂಡ ಅನುಸರಿಸಿ ಬಿಡ್ತಾರೆ, ಸ್ತ್ರೀಯರು ಕೂಡ ಸ್ವೇಚ್ಛೆಯಾಗಿ ಬಿಡ್ತಾರೆ. ಆ ರೀತಿಯ ಪರಿಣಾಮ ಪ್ರಜೆಗಳಿಗೆ ಆಗಬಾರದು. ತಾನು ಆದರ್ಶನಾಗಿ ಇರಬೇಕು, ರಾಜನಾದವ ಆದರ್ಶನಾಗಿಯೇ ಇರಬೇಕು. ಅದಕ್ಕಾಗಿ ಸೀತಾ ಶೋಧನೆ ಆಗಬೇಕು. ಅದಕ್ಕಾಗಿ ಆ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಲಿಕ್ಕೆ ರಾಮ ಹೇಳಿದ. ಆ ಸೀತೆಯ ಅಗ್ನಿ ಪ್ರವೇಶ ಆಯಿತು. ಆಗ ಆ ಸೀತಾ ಪ್ರತಿಕೃತಿ ಇತ್ತಲ್ಲ, ಅದು ಸುಮ್ಮನೆ ಅದು ಪ್ರತಿಕೃತಿ ನಿರ್ಮಾಣವಾದದ್ದು, ಅಂತರ್ಧಾನವಾಗಿ ಹೋಯಿತು. ದೇವೇಂದ್ರ ಸ್ವರ್ಗಲೋಕಕ್ಕೆ ಹೋದ. ತನ್ನ ರಾಮ ಸೇವಾ ಕಾರ್ಯವನ್ನು, ಸೀತಾ ಸೇವಾ ಕಾರ್ಯವನ್ನು ಮಾಡಿ ದೇವೇಂದ್ರ ಹೋಗಿ ಸ್ವರ್ಗ ಸೇರಿದ. ಸೀತಾ ಪ್ರತಿಕೃತಿಯು ಹಾಗೆ ಅಂತರ್ಧಾನ ಆಗಿ ಹೋಯಿತು. ಸೀತೆಯಲ್ಲಿದ್ದಾಳೆ? ಕೈಲಾಸದಲ್ಲಿ ಇರುವುದು. ಕೈಲಾಸದಲ್ಲಿ ಗೌರೀಶಂಕರರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸೀತೆ ಆ ಅಗ್ನಿಯಿಂದ ತಾನು ಪ್ರಕಟವಾಗಿ ಮೇಲೆ ಬಂದ್ಲು. ಮೇಲೆ ಬರುವಾಗ ಅದು ಎಷ್ಟು ಚಂದವಾಗಿದ್ದಾಳೆ ಅವಳು ಅಂತ ಕೇಳಿದ್ರೆ, ಆ ವಹ್ನಿ ಪ್ರವೇಶ ಮಾಡಿದ್ಮೇಲೆ ಒಂದು ಸುಂದರವಾದಂತಹ ಅಪ್ಪಟ ಚಿನ್ನದ ಹಾರದ ಹಾಗೆ ಅವಳು ಕಾಣಿಸ್ತಾ ಇದ್ದಾಳೆ. ಯಾಕೆಂದ್ರೆ ಆ ಚೆನ್ನಾಗಿ ಅಗ್ನಿಶೋಧ ಆದಂತಹ ಆ ಚೊಕ್ಕ ಚಿನ್ನದ ಹಾರ ಅದೆಷ್ಟು ಚಂದವಾಗಿ ಹೊಳೆತಾ ಇರ್ತದೆಯೋ ಆ ರೀತಿ ತೇಜೋಮಯಿಯಾದಂತಹ, ತೇಜಸ್ವಿನಿಯಾದಂತಹ ಸೀತೆ ಅಲ್ಲಿ ಕಾಣಿಸ್ತಾ ಇದ್ದಾಳೆ. ಅಂತಹ ಆ ನರದೇವ ಪುತ್ರಿಯ ಅಂದ್ರೆ ಆ ಜನಕ ಮಹಾರಾಜನ ಮಗಳನ್ನ ರಾಮ ಸ್ವೀಕರಿಸಿದ. ಅಗ್ನಿಶುದ್ಧಿಯನ್ನು ಕಂಡಂತಹ ಸೀತೆ ಅಂತ ಲೋಕಕ್ಕೆಲ್ಲ ಅದು ಪ್ರಸಿದ್ಧವಾದದ್ದು. ಹಾಗೆ ಆ ಸೀತೆಯನ್ನ ಪರಿಗ್ರಹಣ ಮಾಡಿ ಅನಂತರ ಪುಷ್ಪಕ ವಿಮಾನ ಏರಿ ಅಯೋಧ್ಯೆಯ ಕಡೆಗೆ ರಾಮನ ಪಯಣ ಸಾಗಿತು. ಹನುಮಂತನು ಕೂಡ ಸೀತಾರಾಮರನ್ನೇ ಅನುಸರಿಸಿ ಬಿಟ್ಟ. ಈ ರೀತಿಯಾಗಿ ಆ ಹನುಮಂತನ ಒಂದು ಆ ರಾಮಸೇವಾ ಕಾರ್ಯ ಮತ್ತು ಯುದ್ಧ ಪ್ರಸಂಗ, ಹಾಗೆಯೇ ಎಲ್ಲ ಕಡೆಯಲ್ಲಿಯೂ ಕೂಡ ಆ ರಾಮ ಪೂಜೆಯಲ್ಲಿ ಹನುಮಂತನಿಗೆ ಇದ್ದಂತಹ ಅತ್ಯುತ್ತಮವಾದಂತಹ ಶ್ರದ್ಧಾಭಕ್ತಿಗಳು, ಅವನ ಪರಾಕ್ರಮ, ಹಾಗೆಯೇ ಆ ಸೀತಾರಾಮರ ವಿರೋಧಿಗಳಿಗೆ ಅವನು ಶಿಕ್ಷಿಸುವ ರೀತಿ, ಅವನು ರಾವಣನಿಗೆ ಕೊಟ್ಟಂತಹ ಮುಷ್ಟಿ ಪೆಟ್ಟು, ಹೀಗೆ ಬಹುರೀತಿಯ ಆ ಹನುಮಂತನ ಪರಾಕ್ರಮ, ವೇಗ, ಪರಾಕ್ರಮ ಮತ್ತು ಹರಿಯಲ್ಲಿ ರಾಮನಲ್ಲಿ ಇರುವಂತಹ ಶ್ರದ್ಧಾಭಕ್ತಿಗಳು, ಇವೆಲ್ಲವೂ ಕೂಡ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗೆ ಪರಾಕ್ರಮ ಇದೆ, ಭಕ್ತಿ ಶ್ರದ್ಧೆಗಳು ಹರಿಯಲ್ಲಿ ಇದೆ. ಹೀಗೆ ಇಂತಹ ಅನೇಕಾಂಶಗಳನ್ನೆಲ್ಲ ನಾವು ಹನುಮಂತನಲ್ಲಿ ಕಾಣ್ತೇವೆ. ಅದಕ್ಕೆ ಗುಣ ನಾಮ ಜಗತ್ಪ್ರಸಿದ್ಧಾಹ ಅಂತ ಹೇಳಿದ್ದು. ಲೋಕದಲ್ಲಿ ಪ್ರಸಿದ್ಧವಾದ ಗುಣಗಳು ಅಂತ ಏನೇನು ಉಂಟೋ ಅವೆಲ್ಲಕ್ಕೂ ಕೂಡ ನಿದರ್ಶನ ರೂಪನಾಗಿರುವವನು ಹನುಮಂತ ಅಂತ ಆ ಹನುಮಾನ್ ಶಬ್ದಕ್ಕೆ ಅರ್ಥವನ್ನ ಬಿಡಿಸಿದ್ರು ನಾರಾಯಣ ಪಂಡಿತಾಚಾರ್ಯರು. ಅದನ್ನೆಲ್ಲ ಸಾಬೀತು ಮಾಡುವಂತಹ ಈ ಪ್ರಸಂಗಗಳನ್ನು ಕೂಡ ವರ್ಣಿಸ್ತಾರೆ. ಎಲ್ಲವೂ ಕೂಡ ಸಮರ್ಥವಾಗಿ ಸಂಯೋಜನೆ ಮಾಡಿ ನಮಗೆ ಈ ಮಹಾಕಾವ್ಯದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಬಹಳ ಸಮರ್ಪಕವಾಗಿ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರ ಮಾತು ಅಂದ್ರೆ ಹೀಗೆ ನಮ್ಮ ಮನಸ್ಸಿಗೆ ಅದು ಕಾವ್ಯಾನಂದ, ಶಾಸ್ತ್ರಾನಂದ ಮತ್ತು ಹರಿಗುರುಗಳ ಮಹಿಮಾ
ವೈಭವಗಳನ್ನ ಶ್ರವಣ ಮಾಡುವಂತಹ ಆನಂದ ಎಲ್ಲವನ್ನು ಕೊಡುವಂಥದ್ದು. ಬ್ರಹ್ಮಾರ್ಪಣಮಸ್ತು.